ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಉಗ್ರ ಹೋರಾಟವನ್ನ ಕೈಗೊಂಡಿದ್ದಾರೆ. ಮುಧೋಳದಲ್ಲಿ ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನೆ. ಯಾಕಂದ್ರೆ ಸರ್ಕಾರ ಈಗ 3500 ರೂಪಾಯಿ ನಿಗದಿ ಮಾಡಿರುವಂತದ್ದು, ಅಂದ್ರೆ 3300 ರೂಪಾಯಿಯನ್ನ ಈಗ ಸರ್ಕಾರ ನಿಗದಿ ಮಾಡಿರುವಂತದ್ದು. ಹಾಗಾಗಿ ಸರ್ಕಾರ ಏನ್ ದರವನ್ನ ನಿಗದಿ ಮಾಡಿದೆಯಲ್ಲ ಆ ದರವನ್ನ ನಮಗೆ ನಿಗದಿ ಮಾಡಿ ಅಂತ ಹೇಳಿ ಈಗ ಬಾಗಲಕೋಟೆಯಲ್ಲಿ ರೈತರು ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ತಾಲೂಕು ಆಡಳಿತ ಭವನಕ್ಕೆ ನುಗ್ಗಿ ಕಚೇರಿಗಳಿಗೆ ಬೀಗ ಹಾಕಿದ್ದಾರೆ. ಸರ್ಕಾರಿ ಸಿಬ್ಬಂದಿ ಹೊರಹಾಕಿ ಕಚೇರಿಗೆ ಬೀಗ ಹಾಕಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಡಳಿತ ಭವನದ ಎದುರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ನೆರೆದಿದ್ದಾರೆ. ಕಬ್ಬಿಗೆ 3500 ರೂಪಾಯಿ ನೀಡಲೇಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸರ್ಕಾರದ ನಿರ್ಧಾರವನ್ನ ರೈತರಿಗೆ ತಿಳಿಸಿದ್ರು. 3300 ರೂಪಾಯಿಯನ್ನ ನಿಗದಿ ಮಾಡ್ತೀವಿ, 3250 ರೂಪಾಯಿ ಕಾರ್ಖಾನೆಗಳಿಂದ ಕೊಡ್ತಾರೆ, ಹೆಚ್ಚುವರಿಯಾಗಿ 50 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿತ್ತು. ಆದ್ರೆ ಈಗ ಪ್ರತಿ ಜಿಲ್ಲೆಗಳಲ್ಲಿ ಬೆಂಬಲ ಬೆಲೆ ಬೇರೆ ಬೇರೆ ಇರೋದ್ರಿಂದ ಬಾಗಲಕೋಟೆಯಲ್ಲಿ ರೈತರು ಈಗ ಸರ್ಕಾರ ಏನ್ ನಿಗದಿ ಮಾಡಿದೆಯಲ್ಲ ಅಷ್ಟು ಹಣವನ್ನ ನಮಗೆ ಕೊಡ್ಲೇಬೇಕು ಅಂತ ಹೇಳಿ ಉಗ್ರ ರೂಪದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ 2800, 2900 ಈ ರೀತಿ ವೇರಿಯೇಷನ್ಸ್ ಇದೆ. ಇದಕ್ಕೂ ಮೊದಲು ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸಿದ್ದಾರೆ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಆಕ್ರೋಶ ಕಟ್ಟೆ ಒಡೆದಿದೆ. ಮುಧೋಳ ತಹಸೀಲ್ದಾರ್ ಕಚೇರಿ ಆವರಣಕ್ಕೆ ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬೆಳೆಗಾರರ ಪಾದಯಾತ್ರೆ ನಡೆಸಲಾಗಿದೆ. ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಚೇರಿ ಬಾಗಿಲು ಮುಚ್ಚಿ ರೈತರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಪೊಲೀಸರು. ಕಚೇರಿ ಒಳಗೆ ಇರೋ ಅಧಿಕಾರಿಗಳನ್ನ ಹೊರಗೆ ಹಾಕಲು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಜಿಲ್ಲಾಡಳಿತದ ಭವನದ ಒಳಗೆ ನುಗ್ಗಿ ರೈತರು ಈಗ ಉಗ್ರ ರೂಪದಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ನಮಗೆ ಬೆಂಬಲ ಬೆಲೆ ಕೊಡಲೇಬೇಕು. ರೈತರು ಕೇಳ್ತಾ ಇರೋದು 3500 ರೂಪಾಯಿ. ಸರ್ಕಾರ ಸದ್ಯಕ್ಕೆ ನಿಗದಿ ಮಾಡಿರುವಂತದ್ದು 3300 ರೂಪಾಯಿ. ಹಾಗಾಗಿ ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಸರ್ಕಾರ ಏನು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದ್ಯಲ್ಲ ಆ ಬೆಂಬಲ ಬೆಲೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಈಗ ಸರ್ಕಾರಿ ಅಧಿಕಾರಿಗಳನ್ನ ಹೊರಹಾಕಿ ಆ ಕಚೇರಿಗಳಿಗೆ ಬೀಗ ಜಡಿದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೈಡ್ ಸರ್ ಇಲ್ಲ ರೈತ ಹೋರಾಟಗಾರರಿಗೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಮೊದಲು ಸೈಡ್ ಸರ್ ಇಲ್ಲ ರೈತ ಹೋರಾಟಗಾರರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ದರ ಇರೋದ್ರಿಂದ ಸರ್ಕಾರ ಈಗ ಏನ್ ದರವನ್ನ ನಿಗದಿ ಮಾಡಿದೆ ಆ ದರವನ್ನ ಕಬ್ಬು ಬೆಳೆಗಾರರಿಗೆ ಕೊಡಬೇಕು ಅಂತ ಆಗ್ರಹಿಸಿ ಈಗ ಉಗ್ರ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇವರ ಹೋರಾಟಕ್ಕೆ ಸರ್ಕಾರ ಮಣಿಯತ್ತಾ? 3500 ರೂಪಾಯಿಯನ್ನ ನಿಗದಿ ಮಾಡುತ್ತಾ? ಸದ್ಯಕ್ಕೆ ಅಲ್ಲಿ ಏನ್ ನಡೀತಾ ಇದೆ? ರೈತರು ಏನ್ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ?
ಚೈತ್ರ, ಪ್ರಮುಖವಾಗಿ ಕಬ್ಬಿಗೆ 3,500 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮುಧೋಳದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ರೈತರ ಬೇಡಿಕೆ ಏನಂತಂದ್ರೆ, ಈಗಾಗಲೇ ಸರ್ಕಾರ 3,300 ರೂಪಾಯಿ ದರವನ್ನ ಘೋಷಣೆ ಮಾಡಿದ್ರು ಕೂಡ ಆ ಒಂದು ಘೋಷಣೆಯಲ್ಲಿ ಮತ್ತು ಆದೇಶದ ಪ್ರತಿಯಲ್ಲಿ 11.25 ರಿಕವರಿ ಬಂದಾಗ ಮಾತ್ರ 3,300 ರೂಪಾಯಿ ಹಣವನ್ನ ಕೊಡ್ತೀವಿ ಅನ್ನುವಂತಹದ್ದೇನ ನಮೂದು ಮಾಡಿದ್ದಾರೆ. ಇದೇ ಒಂದು ಪ್ರಮುಖ ವಿಚಾರ ಇದೀಗ ರೈತರನ್ನ ಆಕ್ರೋಶಕ್ಕೆ ಈಡು ಮಾಡಿರುವಂತದ್ದು. ಯಾಕಂತಂದ್ರೆ ಈ ಹಿಂದಿನ ವರ್ಷಗಳಲ್ಲೇನೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಿಕವರಿ ಆಧಾರದ ಮೇಲೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆ ಅಂದ್ರೆ 3,100, 3,150 ರೂಪಾಯಿ ಬೆಲೆ ಈಗಾಗಲೇ ಸಿಕ್ಕಿರುತ್ತೆ. ಈಗ ಸದ್ಯಕ್ಕೇನು 11.25 ರಿಕವರಿ ಬಂದಾಗ 3,300 ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಬಾಗಲಕೋಟೆಯಲ್ಲಿ 10.5ರಷ್ಟು ರಿಕವರಿ ಬಂದ್ರೆ ಅದೇ ಬಹುತೇಕವಾದಂತಹ ರಿಕವರಿ. ಹೀಗಾಗಿ ಸರ್ಕಾರ ಘೋಷಣೆ ಮಾಡಿರುವಂತಹ ಬೆಲೆ 3,300 ರೂಪಾಯಿ ನಮಗೆ ಸಿಗೋದಿಲ್ಲ, ಮತ್ತೆ ನಮಗೆ 3,100 ರೂಪಾಯಿನೇ ಸಿಗುತ್ತೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲೇ ಇದೀಗ ರೈತರು ಈ ರಿಕವರಿ ಆಧಾರಿತ ಬೆಲೆಯನ್ನು ನಿಗದಿಪಡಿಸಿದ್ದಾರೆ. ಇದನ್ನ ಕೈ ಬಿಡಬೇಕು, ನಮಗೆ ಏಕರೂಪದಲ್ಲಿ 3,500 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇದೀಗ ಸರ್ಕಾರದ ವಿರುದ್ಧ ಮತ್ತು ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಬೀದಿಗಿಳಿರುವಂತದ್ದು. ಕಳೆದ ಈ 3-4 ದಿನಗಳಿಂದ ಹೋರಾಟದ ತೀವ್ರತೆ ಹೆಚ್ಚಾಗಿದೆ. ನಿನ್ನೆ ಸತತವಾಗಿ 3-4 ಸಭೆಗಳನ್ನ ಮಾಡಿ ಸಚಿವರು ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಸಂಧಾನವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಸಂಧಾನ ಸಫಲತೆ ಕಂಡಿಲ್ಲ. ಬಳಿಕ ಈ ಒಂದು ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಹೋರಾಟದ ತೀವ್ರತೆ ಹೆಚ್ಚಾಗಿದೆ. ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿ ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನೆಲ್ಲರನ್ನು ಹೊರಗಡೆ ಹಾಕಿ ಕಚೇರಿಗೆ ಬೀಗವನ್ನ ಜಡಿಯುವ ಮೂಲಕ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಹಂತಗಳಲ್ಲಿ ಹೋರಾಟದ ರೂಪುರೇಷೆಗಳನ್ನ ಈಗಾಗಲೇ ರೂಪುರೇಷೆಗಳನ್ನು ತಯಾರಿಸ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಮತ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಜಮಾವಣೆಗೊಂಡು ನಾಳಿನ ಹೋರಾಟ ಯಾವ ರೀತಿಯಾಗಿರ್ಬೇಕು ಅನ್ನೋಂಥದ್ದನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಮತ್ತು ಈ ಒಂದು ಹೋರಾಟಕ್ಕೆ ಈಗಾಗಲೇ ರೈತರು ತಮ್ಮ ಭಾಷಣಗಳ ಮೂಲಕ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಬೆಳಗಾವಿಯಲ್ಲಿ ಈ ಒಂದು ದರ ನಿಗದಿಗೆ ಒಪ್ಪಿಗೆಯನ್ನು ಸೂಚಿಸಿ ಏನು ಪ್ರತಿಭಟನೆಯನ್ನ ಕೈಬಿಟ್ಟು ಸಂಭ್ರಮಾಚರಣೆ ಮಾಡಿದ್ರು, ಆ ರೈತರು ಕೂಡ ಇಲ್ಲಿ ನಮ್ಮಲ್ಲಿಗೆ ಹೋರಾಟಕ್ಕೆ ಬರ್ತಾರೆ. ಮುಧೋಳ ಹೋರಾಟದ ಕೇಂದ್ರ ಬಿಂದು ಆಗುತ್ತೆ. ಯಾವ ರೀತಿಯಾಗಿ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋರಾಟ ನಡೆದಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮುಧೋಳದಲ್ಲಿ ಹೋರಾಟವನ್ನ ನಾವು ರೂಪಿಸ್ತೀವಿ. ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಮುಧೋಳಕ್ಕೆ ಆಗಮಿಸಿ ಇಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಏನು ಬೇಡಿಕೆಯನ್ನು ಇಟ್ಟಿದೀವಿ ಆ ಬೇಡಿಕೆಯನ್ನು ಈಡೇರಿಸೋವರೆಗೂ ಯಾವುದೇ ರೀತಿಯಾದಂತಹ ಹೋರಾಟವನ್ನು ಹಿಂಪಡೆಯೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.